ನಮಸ್ಕಾರ ಎಲ್ರಿಗೂ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ಗೆ ಇನ್ನೇನು 34 ಡೇಸ್ ಬಾಕಿ ಇದೆ. ಸೊ ಈ 34 ಡೇಸಲ್ಲಿ ನಿಮ್ಮ 4 ಡೇಸ್ ಪ್ರಾಕ್ಟಿಕಲ್ ಎಕ್ಸಾಮ್ಸಿಗೆ ಹೋಗುತ್ತೆ. ಸೊ ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ. ಸೊ ಹಾಗಾಗಿ 3 ಡೇಸ್ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ದಿನ ನಿಮಗೆ ಪ್ರಿಪ್ರೇಷನ್ನಿಗೆ ತೊಗೊಂಡ್ರು ಕೂಡ ಸೊ 4 ಡೇಸ್ ಲ್ಯಾಬ್ ಎಕ್ಸಾಮಿಗೆ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಉಳಿದಿರೋ 30 ಡೇಸಲ್ಲಿ ಯಾವ ತರಹ ನಾವು ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ಎಷ್ಟೆಷ್ಟು ಡೇಸ್ ಯಾವ್ಯಾವ ಚಾಪ್ಟರ್ಸಿಗೆ ಕೊಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಸೊ ಎಲ್ಲ ಸಬ್ಜೆಕ್ಟಿನ ಕಂಪ್ಲೀಟ್ ಸಿಲೆಬಸ್ಸಿನ ನಾವು ಯಾವ ತರಹ ಕವರ್ ಮಾಡಬಹುದು ಆ್ಯಂಡ್ ದೆನ್ ನಿಮಗೆ ರಿವಿಷನ್ನಿಗೆ ಎಷ್ಟು ಟೈಮ್ ಸಿಗುತ್ತೆ, ಸೊ ಎಷ್ಟು ಗ್ಯಾಪ್ ಇದೆ ಅಂತ ಹೇಳಿ ನಾವು ಡೀಟೇಲ್ ಆಗಿ ನೋಡ್ಕೊಳ್ತಾ ಸೊ ನಿಮ್ಮ 30 ಡೇಸ್ ಸ್ಟಡಿ ಪ್ಲ್ಯಾನನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಸ್ಟಡಿ ಪ್ಲ್ಯಾನನ್ನು ಯೂಸ್ ಮಾಡಿಕೊಂಡು ನೀವು ಎಂಡ್ವರೆಗೂ ಈ ಒಂದು ಟೈಮ್ ಟೇಬಲ್ ಅಂದರೆ ನಿಮ್ಮ ಎಕ್ಸಾಮ್ ಮುಗಿಯೋದ್ರ ತನಕನೂ ಈ ಸ್ಟಡಿ ಪ್ಲ್ಯಾನಲ್ಲಿ ಎಲ್ಲ ಡೀಟೇಲ್ಸನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದ್ಯಾಟ್ ಯು ಕ್ಯಾನ್ ಫಾಲೋ ದಿಸ್ ಸ್ಟಡಿ ಪ್ಲ್ಯಾನ್. ಎಕ್ಸಾಮ್ವರೆಗೂ ಅಷ್ಟೇ ಅಲ್ಲ, ಎಕ್ಸಾಮ್ ಕಂಪ್ಲೀಟ್ ಮುಗಿಯೋವರೆಗೂ ನಾನು ನಿಮಗೆ ಈ ಟೈಮ್ ಟೇಬಲನ್ನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೆಚ್ಚೆಚ್ಚು ಜನಕ್ಕೆ ತಲುಪಿಸಿ ಈ ವಿಡಿಯೋನ. ಸೊ ಜಾಸ್ತಿ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ನಾವು ಮಾರ್ಚ್ಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಮಾರ್ಚ್ 1ಗೆ ಸ್ಟಾರ್ಟ್ ಆಗುತ್ತೆ. ಮೊದಲು ಕನ್ನಡ ಎಕ್ಸಾಮ್ ಇದೆ ಆ್ಯಂಡ್ 4ಗೆ ಮ್ಯಾಥಮೆಟಿಕ್ಸ್, 7th ಫಿಸಿಕ್ಸ್, 13th ಇಂಗ್ಲೀಷ್ ಆ್ಯಂಡ್ ದೆನ್ 15th ಕೆಮಿಸ್ಟ್ರಿ, 18th ಬಯಾಲಜಿ ಇದೆ. ಓಕೆ, ಸೊ ಗ್ಯಾಪ್ಗಳನ್ನು ನೋಡೋದಾದರೆ ದಟ್ ಈಸ್ ಮ್ಯಾಥ್ಸ್ಗೆ 2 ದಿನ ಗ್ಯಾಪ್ ಇದೆ ಆ್ಯಂಡ್ ಮ್ಯಾಥ್ಸಲ್ಲಿ ನೀವು 13 ಚಾಪ್ಟರ್ಸ್ನ ಓದಬೇಕು. ಫಿಸಿಕ್ಸಿಗೆ 2 ಡೇಸ್ ಗ್ಯಾಪ್ ಇದೆ, 14 ಚಾಪ್ಟರ್ಸ್ ಇದೆ. ಇಂಗ್ಲೀಷಿಗೆ 5 ಡೇಸ್ ಗ್ಯಾಪ್ ಇದೆ ಆ್ಯಂಡ್ ಕೆಮಿಸ್ಟ್ರಿಗೆ 1 ಡೇ ಗ್ಯಾಪ್ ಇದೆ, ಅಂದರೆ 10 ಚಾಪ್ಟರ್ಸ್ ಇದೆ. ಬಯಾಲಜಿಗೆ 2 ದಿನ ಗ್ಯಾಪ್ ಇದೆ, ನಿಮಗೆ 13 ಚಾಪ್ಟರ್ಸನ್ನು ಓದಬೇಕು. ಸೊ ನಾವು ಇಷ್ಟು ಸಿಲೆಬಸ್ಸನ್ನು ನಾವು ಹೇಗೆ ಕವರ್ ಮಾಡೋದು ಆ್ಯಂಡ್ ಈ 5 ಡೇಸನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು? ಇಂಗ್ಲೀಷ್ಗಂತೂ ಅಷ್ಟು ದಿನ ಬೇಕಾಗಲ್ಲ ರಿವಿಷನಿಗೆ, ರೈಟ್? ಸೊ ಯಾವ ತರಹ ಎಲ್ಲ ನಾವು ಈಗಿಂದಾನೇ ಸ್ಟಡಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡೋಣ. ಸೊ ನಾವು ಹೌ ಟು ಮ್ಯಾನೇಜ್ ದ ಟೈಮ್ ನೋಡಿ. ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದರಿಂದ ಸೊ ನಾಳೆಯಿಂದ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ದಟ್ ಈಸ್ 27th ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕೆಮಿಸ್ಟ್ರಿಯನ್ನು ಚೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಮ ಇಂಟ್ರೆಸ್ಟ್, ನೀವು ಕೆಮಿಸ್ಟ್ರಿ ಚೂಸ್ ಮಾಡ್ಬೋದು, ಫಿಸಿಕ್ಸ್ ಚೂಸ್ ಮಾಡ್ಬೋದು. ಜಸ್ಟ್ ಲುಕ್ ಎಟ್ ದ ನಂಬರ್ ಆಫ್ ಡೇಸ್ ಐ ಆಮ್ ಗಿವಿಂಗ್. ಓಕೆ, ಸೊ ಎಷ್ಟು ಯಾವ ಒಂದು ಪಾರ್ಟ್ ಆಫ್ ಸಬ್ಜೆಕ್ಟ್ ಅಥವಾ ಯಾವ ಟಾಪಿಕ್ಕಿಗೆ ನಾನು ಎಷ್ಟು ಡೇಸನ್ನು ಕೊಡ್ತಾ ಇದ್ದೀನಿ, ನೀವು ಅಷ್ಟು ಡೇಸನ್ನು ಅದಕ್ಕೆ ಕೊಟ್ಟರೆ ಸಾಕು. ಓಕೆ, ಸೊ ನೋಡಿ 27, 28, 29 ರೈಟ್. ಸೊ ಅಲ್ಲಿವರೆಗೂ ನೀವು 5 ಚಾಪ್ಟರ್ಸ್, ಫಿಸಿಕಲಿಂದ 3 ಚಾಪ್ಟರ್ಸ್ ಇದೆ, ಇನ್ಆರ್ಗ್ಯಾನಿಕ್ಕಿಂದ 2 ಚಾಪ್ಟರ್ಸ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್ ಫಿಸಿಕ್ಸಲ್ಲಿ ಫಸ್ಟ್ 5 ಚಾಪ್ಟರ್ಸ್ ಅಥವಾ ಎನಿ 5 ಚಾಪ್ಟರ್ಸ್, ನಿಮ್ಮ ಚಾಯ್ಸಿನ 5 ಚಾಪ್ಟರ್ಸ್. ಬಟ್ ಮೇಕ್ ಶೂರ್ ವೇಟೇಜದ್ದು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಜಸ್ಟ್ ಈಸಿ ಇರೋ 5 ಚಾಪ್ಟರ್ಸ್ ಮುಗಿಸೋದಲ್ಲ, ವೇಟೇಜ್ ಇರುವಂತಹ ಚಾಪ್ಟರ್ಸು ಪ್ಲಸ್ ಈಸಿ ಇರೋ ಚಾಪ್ಟರ್ಸ್ 2 ಸೇರಿ ನೀವು ಒಂದು 5 ಚಾಪ್ಟರ್ಸನ್ನು ಮುಗಿಸ್ಕೊಳ್ಳಿ. ಅಥವಾ ಫಸ್ಟಿಂದ ಬರ್ತೀವಿ ಅಂತಂದರೆ ಫಸ್ಟಿಂದ ಶುರು ಮಾಡಿ. ಓಕೆ, ಸೊ ಈ 5 ಡೇಸಲ್ಲಿ ನಿಮಗೆ ಕೆಮಿಸ್ಟ್ರಿ 5 ಚಾಪ್ಟರ್ಸ್ ಆಗುತ್ತೆ, ಫಿಸಿಕ್ಸ್ 5 ಚಾಪ್ಟರ್ಸ್ ಆಗುತ್ತೆ. ನೆಕ್ಸ್ಟ್ ಎನಿ 3 ಡೇಸ್ ಅದರಲ್ಲಿ ನಿಮಗೆ ಪ್ರಾಕ್ಟಿಕಲ್ಸ್ ಬರುತ್ತೆ. ಸೊ ಫೆಬ್ 1 ಸ್ಟಾರ್ಟ್ ಆಯಿತು ಅಂತಂದರೆ 1, 2, 3 ಆ್ಯಂಡ್ 4. ಓಕೆ, ಸೊ ನೀವು ಬೇಕಿದ್ದರೆ ಈ 31 ಒಂದನ್ನು ನೀವು ನಿಮಗೆ 1 ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸೊ 31 ನೀವು ಪ್ರಿಪ್ರೇಷನ್ನಿಗೆ ಕೊಡ್ತೀರೋ. ಆಬ್ವಿಯಸ್ಲಿ ನಾಳೆ ದಿನ ಪ್ರಾಕ್ಟಿಕಲ್ ಇದ್ದರೆ ಯಾರೂ ಥಿಯರಿ ಓದ್ಕೊಳ್ಳಲ್ಲ ಇವತ್ತು. ಸೊ ಹಾಗಾಗಿ ಬೇಕಿದ್ದರೆ ಅವತ್ತು ಒಂದಿನ ಬಿಟ್ಟು ನೆಕ್ಸ್ಟ್ ನಿಮಗೆ ಮತ್ತೆ ಯಾವಾಗ ಪ್ರಾಕ್ಟಿಕಲ್ ಮುಗಿದ ಮೇಲೆ ನಿಮಗೆ ಟೈಮ್ ಸಿಗುತ್ತೆ ಸೊ ಆವಾಗಿಂದ ನೀವು ಮತ್ತೆ ಈ ಸ್ಟಡಿ ಪ್ಲ್ಯಾನನ್ನು ಕಂಟಿನ್ಯೂ ಮಾಡಿ. ಓಕೆ, ಸೊ 3 ಡೇಸ್ ಬಿಟ್ಟು ಸೊ ನಾನಿನ್ನು 4 ಡೇಸ್ ಗ್ಯಾಪ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ 2 ಡೇಸ್ ಏನು ಮಾಡ್ತೀರಾ ಆಫ್ಟರ್ ಪ್ರಾಕ್ಟಿಕಲ್ ನೀವು ಸೊ ಬಯೋ ಅಥವಾ ನಿಮ್ಮದು ಇನ್ನೂ ಲೇಟ್ ಆಗಿದೆ, ನಮ್ಮದು ಪ್ರಾಕ್ಟಿಕಲ್ಸೇ 7, 8, 9ಗಿದೆ ಅಂತ ಅನ್ನೋರಿದ್ರಿ ಅಂತಂದರೆ ನೀವು ಈ ಡೇಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ 5 ಡೇಸ್ ಕೆಮಿಸ್ಟ್ರಿ ಫಿಸಿಕ್ಸ್ನ 5 ಚಾಪ್ಟರ್ಸು ಆ್ಯಂಡ್ 2 ಡೇಸ್ ಬಯೋದು. ಈ ತರಹ ನೀವು ನಿಮ್ಮ ಟೈಮ್ ಟೇಬಲ್ ಹೆಂಗಿದೆ ಪ್ರಾಕ್ಟಿಕಲ್ದು ಅದ್ರ ಪ್ರಕಾರ ನೀವು ಈ ಡೇಸನ್ನು ಶಿಫ್ಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ 2 ಡೇಸ್ ಬಯೋ 4 ಚಾಪ್ಟರ್ಸ್ ಓದ್ತೀರಿ. ಯಾವುದು ಬಯೋನಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಫಸ್ಟ್ 4 ಚಾಪ್ಟರ್ಸ್ ಓದ್ತೀರಾ. ವೈ? ಬಿಕಾಸ್ ಹೈಯೆಸ್ಟ್ ವೇಟೇಜ್ ಇರುತ್ತೆ ಅದಕ್ಕೆ. ಆನ್ ಆನ್ ಎವರೇಜ್ ಒಳ್ಳೆ ವೇಟೇಜೇ ಇದೆ ಅದಕ್ಕೆ. ದಟ್ ಈಸ್ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಮತ್ತು 4th ಚಾಪ್ಟರ್. ಓಕೆ, ಸೊ ಇವು ಎಲ್ಲ ವೇಟೇಜ್ ಇರೋ ಚಾಪ್ಟರ್ಗಳು. ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಒಂದು ಸೊ ಕಡಿಮೆ ವೇಟೇಜ್ ಇದೆ, ಬಟ್ ಸ್ಟಿಲ್ ಅದು ಕೂಡ ಇಂಪಾರ್ಟೆಂಟೇ, ಹಾಗಾಗಿ ಕವರ್ ಆಗಿ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ 3 ದಿನ ಕೊಡಿ. ಮ್ಯಾಥಮೆಟಿಕ್ಸ್ಗೆ 3 ದಿನದಲ್ಲಿ 4ರಿಂದ 5 ಚಾಪ್ಟರ್ಸನ್ನು ನೀವು ಕವರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿನಲ್ಲಿ 3 ದಿನದಲ್ಲಿ ಆರ್ಗ್ಯಾನಿಕ್ಕನ್ನು ಫಿನಿಷ್ ಮಾಡಿಬಿಡಿ. ಸೊ ಕೆಮಿಸ್ಟ್ರಿ 12th ಇಷ್ಟು ದಿನಕ್ಕೆ ನಿಮಗೇನಾಯಿತು, ಕೆಮಿಸ್ಟ್ರಿ ಕಂಪ್ಲೀಟ್ ಆಯಿತು. 3 ಡೇಸ್ ನೀವೇನು ಮಾಡಿ
ಫಿಸಿಕ್ಸನ್ನು ಓದ್ತೀರಾ. ಸೊ ಫಿಸಿಕ್ಸ್ 6 ಚಾಪ್ಟರ್ಸ್. ಸೊ ಅಲ್ಲಿ 5 ಚಾಪ್ಟರ್ಸ್ ಓದಿದ್ರಿ, ಇವಾಗ 6 ಚಾಪ್ಟರ್ಸ್ ಆಯಿತು. ಸೊ ಟೋಟಲ್ 11 ಚಾಪ್ಟರ್ಸ್ ಆಯಿತು. ಇನ್ನೊಂದು 3 ಚಾಪ್ಟರ್ಸ್ ಉಳೀತು, ಹೌದಾ? ನೆಕ್ಸ್ಟ್ ಬಯೋ, ನೆಕ್ಸ್ಟ್ 3 ಡೇಸ್ ಏನು ಮಾಡ್ತೀರಾ? ಬಯೋ ಓದ್ಕೊಳ್ತೀರಾ. ಸೊ ಟಿಲ್ BT ಅಪ್ಲಿಕೇಶನ್ವರೆಗೂ ಈ 3 ದಿನದಲ್ಲಿ ಮುಗಿಸ್ತೀರಾ, ಹೌದಾ? ವೈ? ಬಿಕಾಸ್ ನೋಡಿ, ಇಲ್ಲಿ 4 ಚಾಪ್ಟರ್ಸ್ ಮುಗಿಸಿದ್ರಿ. ಸ್ಟಾರ್ಟಿಂಗು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದೀವಿ, ಯಾಕಂತಂದರೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಓದೋದಕ್ಕೆ, ಯಾಕಂದರೆ ಪ್ರಾಕ್ಟಿಕಲ್ಸ್ ಅವಾಗಿನ್ನೂ ಮುಗ್ದಿರುತ್ತೆ. ಸೊ ಮೆಲ್ಲಕ್ಕೆ ಓದೋದಕ್ಕೆ ಶುರು ಮಾಡಿದ್ದೀರಾ. ಬಟ್ ಬರ್ತಾ ನಿಮ್ಮ ಸ್ಪೀಡ್ ಜಾಸ್ತಿ ಆಗಬೇಕು, ರೈಟ್? ಸೊ ಅದಕ್ಕೋಸ್ಕರ. ಆ್ಯಂಡ್ ಇದೆಲ್ಲ ನೀವು ಹೊಸದಾಗೇನು ಓದ್ತಾ ಇಲ್ಲ. ಫಸ್ಟ್ ಟೆಸ್ಟಿಗೆ ಓದಿರ್ತೀರಾ, ಸೆಕೆಂಡ್ ಟೆಸ್ಟಿಗೆ ಓದಿರ್ತೀರಾ, ಮಿಡ್ ಟರ್ಮಿಗೆ ಓದಿರ್ತೀರಾ, ರೈಟ್? ಸೊ ಹಾಗಾಗಿ ಓದಿರುವಂತಹ ಚಾಪ್ಟರ್ಸ್ಗಳೇ ಇದೆ. ಸೊ ಟಿಲ್ BT ಅಪ್ಲಿಕೇಶನ್ವರೆಗೂ ಈ 3 ದಿನದಲ್ಲಿ ಮುಗಿಬೇಕು, ರೈಟ್? ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ನೆಕ್ಸ್ಟ್ 3 ಡೇಸ್ ಮ್ಯಾಥಮೆಟಿಕ್ಸಲ್ಲಿ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್, ಆ ಒಂದು ಚಾಪ್ಟರ್ಸನ್ನು ನೀವು ಕಂಪ್ಲೀಟಾಗಿ ಫಿನಿಷ್ ಮಾಡ್ತೀರಾ 3 ಡೇಸಲ್ಲಿ. ನೆಕ್ಸ್ಟ್ ಫಿಸಿಕ್ಸು, ಇನ್ನು ಉಳಿದಿರುವಂತಹ 3 ಚಾಪ್ಟರ್ಸ್ ಏನಿತ್ತು ಅದು ಫಿನಿಷ್ ಆಯಿತು. ಸೊ ಇಲ್ಲಿಗೆ ಏನಾಯಿತು? ಫಿಸಿಕ್ಸ್ ಕೂಡ ಕಂಪ್ಲೀಟ್ ಆಯಿತು. ಸೊ ಕೆಮಿಸ್ಟ್ರಿ ಕಂಪ್ಲೀಟ್ ಆಯಿತು, ಫಿಸಿಕ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಯೋ ಕೂಡ ಇನ್ನು 2 ಡೇಸಲ್ಲಿ, ಯಾಕಂದರೆ BT ಅಪ್ಲಿಕೇಶನ್ ಮುಗಿದ್ಮೇಲೆ ಉಳಿದಿರುವಂಥದ್ದು 3 ಚಾಪ್ಟರ್ಸ್: ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಸೊ ಆಲ್ ಆರ್ ಈಸಿ ಚಾಪ್ಟರ್ಸ್. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಒಂದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ ಅಷ್ಟೇ ಬಿಟ್ಟರೆ. ಸೊ ಹಾಗಾಗಿ ಆ 2 ದಿನದಲ್ಲಿ ನೀವು ಬಯಾಲಜಿಯನ್ನು ಫಿನಿಷ್ ಮಾಡ್ತೀರಾ. ಸೊ ಬಯೋ ಆಲ್ಸೋ ಫಿನಿಶ್ಡ್. ನೆಕ್ಸ್ಟ್ ನಾವು ಮ್ಯಾಥ್ಸನ್ನು ನೋಡೋಣ. ಸೊ ಲಾಸ್ಟ್ 2 ಡೇಸಲ್ಲಿ ನೀವು ಮ್ಯಾಥ್ಸ್ ಟಿಲ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಮುಗೀತು, ಇಲ್ಲಿಗೆ ಮುಗೀತು ಅಂತಂದರೆ ಆಲ್ಮೋಸ್ಟ್ ಡನ್. ಉಳಿದಿರುವಂಥದ್ದು ವೆಕ್ಟರ್ ಆಲ್ಜಿಬ್ರಾ, ಪ್ರೊಬ್ಯಾಬಿಲಿಟಿ ಇರುತ್ತೆ. ಸೊ ಆ ಉಳಿದಿರೋ ಚಾಪ್ಟರ್ಸನ್ನು ನೀವು ಇನ್ನು 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀರಾ, ಓಕೆ? ಸೊ ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಕೂಡ ಮುಗೀತು. ನೆಕ್ಸ್ಟ್ ನಿಮಗೆ ಏನು ಮಾಡಬೇಕು? ಮಾರ್ಚ್ 1ಗೆ ಕನ್ನಡ ಎಕ್ಸಾಮ್ ಇರೋದ್ರಿಂದ ಇದುವರೆಗೂ ಎಲ್ಲೂ ಓದಿಲ್ಲ, ಆದ್ದರಿಂದ ನೀವೇನು ಮಾಡ್ತೀರಾ? ಆ 2 ಡೇಸನ್ನು ಕಂಪ್ಲೀಟಾಗಿ ಕನ್ನಡಕ್ಕೆ ಡೆಡಿಕೇಟ್ ಮಾಡಿ ಕನ್ನಡದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ, ಓಕೆ? ನೆಕ್ಸ್ಟ್ ಕನ್ನಡ ಎಕ್ಸಾಮ್ ಮುಗೀತು. ಸೊ ಎಕ್ಸಾಮ್ ನೌ. ಸೊ ಮ್ಯಾಥ್ಸ್ಗೆ 2 ದಿನ ಗ್ಯಾಪ್ ಇದೆ. ಸೊ ಮ್ಯಾಥ್ಸ್ ಎಲ್ಲ ಮುಗಿಸ್ಬಿಟ್ಟಿರ್ತೀರಲ್ಲ, ಅದರಲ್ಲಿ ಏನಾದರೂ ಉಳಿದಿದ್ರೆ, ಇನ್ನೂ ಸ್ವಲ್ಪ ಉಳಿದಿದ್ರೆ ಅದನ್ನು ಫಸ್ಟ್ ಮುಗಿಸ್ಕೊಂಡು ಬರ್ತೀರಲ್ಲ, ಕನ್ನಡ ಎಕ್ಸಾಮ್ ಮುಗಿಸ್ಕೊಂಡು ಬಂದ ದಿನ ಸ್ವಲ್ಪ ನೋಡಿಕೊಂಡು ಉಳಿದಿದ್ದನ್ನು ನೀವೇನು ಮಾಡ್ತೀರಾ? ರಿವೈಸ್ ಮಾಡ್ಕೊಳ್ಳಿ, ಓಕೆ? ಸೊ ಯು ಡೂ ದ ರಿವಿಷನ್ ಇನ್ 2 ಡೇಸ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆದಮೇಲೆ ಫಿಸಿಕ್ಸಿಗೆ 2 ದಿನ ಗ್ಯಾಪ್ ಇದೆ. ಸೊ ಯು ಕ್ಯಾನ್ ಈಸಿಲಿ ರಿವೈಸ್ ಫಾರ್ ಫಿಸಿಕ್ಸ್. ನೆಕ್ಸ್ಟ್ ನೋಡಿ, ಇಂಗ್ಲೀಷಿಗೆ 5 ದಿನ ಗ್ಯಾಪ್ ಇದೆ, ಹೌದಾ? ಸೊ ಈ 5 ದಿನದಲ್ಲಿ 1 ದಿನ ನೀವು ಬಯೋಗೆ ಕೊಡಬೇಕು ಅನಿಸಿದರೆ ಕೊಡಿ, ಇಲ್ದಿದ್ರೂ ಪರವಾಗಿಲ್ಲ, ಬಿಕಾಸ್ ಬಯೋಗಾಗಲೇ 2 ದಿನ ಗ್ಯಾಪ್ ಇದೆ, ಓಕೆ? ಸೊ ಹಾಗಾಗಿ 2 ದಿನ ಗ್ಯಾಪ್ ಇದೆ. ಅಂದರೂ ನೀವೇನಾದರೂ ಓದೋದು ಉಳಿಸ್ಕೊಂಡಿದ್ರಿ ಅಂದ್ಕೊಳ್ಳಿ, ಮೇನ್ ಟೈಮ್ ಟೇಬಲ್ ಏನು ಹೇಳಿದೆ ಸ್ಟಡಿ ಪ್ಲ್ಯಾನ್ದು, ಅದರಲ್ಲಿ ಉಳಿದಿದ್ರೆ ಅದ್ರದ್ದು ಮುಗಿಸ್ಕೊಳ್ಳಿ. ಇಲ್ಲ ನಾವು ಕೆಮಿಸ್ಟ್ರಿ ಮಾಡ್ತೀವಿ ಅಂತಂದರೆ ಎಸ್ ಯು ಕ್ಯಾನ್ ಡೂ ಫಾರ್ ಕೆಮಿಸ್ಟ್ರಿ. ಸೊ ನೆಕ್ಸ್ಟ್ 3 ಡೇಸು ಕೆಮಿಸ್ಟ್ರಿ ಕೊಡಿ, ಅಥವಾ 2 ದಿನ ಕೆಮಿಸ್ಟ್ರಿಗೆ ಕೊಡ್ಬೋದು, ಓಕೆ? ಸೊ 2 ದಿನ, ಯಾಕಂದರೆ ಕೆಮಿಸ್ಟ್ರಿಗೆ ಒಂದೇ ದಿನ ಗ್ಯಾಪ್ ಇರೋದ್ರಿಂದ 2 ದಿನ ಕೆಮಿಸ್ಟ್ರಿಗೆ ಕೊಟ್ಬಿಡಿ. ನೆಕ್ಸ್ಟ್ ಉಳಿದಿರೋ 2 ಡೇಸ್ ಕಂಪ್ಲೀಟಾಗಿ ಇಂಗ್ಲೀಷಿಗೆ, ಓಕೆ? ಸೊ ಎಕ್ಸಾಮ್ ಹಿಂದಿನ 2 ದಿನಗಳನ್ನು ನೀವು ಕಂಪ್ಲೀಟಾಗಿ ಅದೇ ಎಕ್ಸಾಮಿಗೆ ಓದ್ಕೋಬೇಕು, ಅದೇ ಸಬ್ಜೆಕ್ಟನ್ನೇ ಓದ್ಕೋಬೇಕು. ಸೊ ದಟ್ ನೆನಪಿರುತ್ತೆ, ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಯಾವುದೋ ಸಬ್ಜೆಕ್ಟನ್ನು ಓದಿದರೆ, ಓಕೆ? ಸೊ ಹಾಗಾಗಿ ಇಂಗ್ಲೀಷನ್ನೇ ಓದಿ ಆ 2 ಡೇಸ್ ಇಂಗ್ಲೀಷನ್ನು ಸ್ಕೋರ್ ಮಾಡಿ. ಇಲ್ಲ ನಮಗೆ ಇಂಗ್ಲೀಷ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತಂದರೆ ಸೊ ಟೇಕ್ 3 ಡೇಸ್ ಫಾರ್ ಇಟ್, ಹೌದಾ? ಸೊ 3 ದಿನ 10, 11, 12 ಇಂಗ್ಲೀಷಿಗೆ ತೊಗೊಳ್ಳಿ, ಉಳಿದಿರೋ 2 ದಿನ ಕೆಮಿಸ್ಟ್ರಿಗೆ ಕೊಡಿ. ಬಯೋಗಂತೂ 2 ದಿನ ಗ್ಯಾಪ್ ಇರುತ್ತೆ, ಸೊ ಅದರಲ್ಲಿ ಓದ್ಕೊಳ್ಬೋದು. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಒಂದೇ ದಿನ ಗ್ಯಾಪ್ ಇರುತ್ತೆ, ಬಟ್ ಇಲ್ಲಿ ನಾವು ಆಗಲೇ ಓದ್ಕೊಂಡಿರೋದ್ರಿಂದ ಸೊ 1 ದಿನದಲ್ಲಿ ನೀವು ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ರಿವೈಸ್ ಮಾಡ್ಕೊಂಡು ಉಳಿದಿದ್ದನ್ನು ನೀವು ರಿವೈಸ್ ಮಾಡ್ಕೊಬೋದು 1 ಡೇ ಅಲ್ಲಿ. ನೆಕ್ಸ್ಟ್ ಬಯೋಗೆ ಅಗೇನ್ 2 ಡೇಸ್ ಸಿಗುತ್ತೆ. ಸೊ ಯು ಕ್ಯಾನ್ ರಿವೈಸ್ ಆ್ಯಂಡ್ ಗಿವ್ ಯುವರ್ ಎಕ್ಸಾಮ್ ವೆಲ್. ಸೊ ಇಲ್ಲಿಗೆ ನಿಮ್ಮ ಎಕ್ಸಾಮ್ಸ್ ಮುಗಿಯುತ್ತೆ. ಆ್ಯಂಡ್ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಚಾಪ್ಟರ್ಸು ಹೈಯೆಸ್ಟ್ ವೇಟೇಜ್ ಇದೆ, ಸೊ ಯಾವ್ಯಾವುದನ್ನು ಫಸ್ಟ್ ಮುಗಿಸ್ಕೊಳ್ಬೇಕು. ಕೆಲವಷ್ಟು ಜನ ಇರ್ತಾರೆ ನೋಡಿ, ನಮಗೆ ನೀವು 3 ಡೇಸಲ್ಲಿ 6 ಚಾಪ್ಟರ್ಸ್ ಓದಿ ಅಂತ ಹೇಳ್ತೀರಾ, ನಮ್ಗೆ ಆಗೋದಿಲ್ಲ. ಇಷ್ಟು ದಿನದಲ್ಲಿ ಎಲ್ಲ ಸಿಲೆಬಸ್ ಮುಗಿಸಿ ಅಂತ ಹೇಳ್ತೀರಾ, ನಮ್ಗೆ ಆಗಲ್ಲ. ವೆಲ್ ಐ ನೋ, ಐ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ, ನಿಮ್ಮ ಸೆಕೆಂಡ್ PUCಗೆ ಏನು ಹೇಗೆ ಪ್ರಿಪೇರ್ ಆಗಬೇಕು ಆ್ಯನ್ಯುವಲ್ ಎಕ್ಸಾಮ್ಗೆ, ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ PCMB ಯಾವ್ಯಾವುದು ಅನ್ನುವಂಥದ್ದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದೇ ತರಹದ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಹ್ಯಾಪಿ ಲರ್ನಿಂಗ್.